ಡೈಲಾಗ್ ವಿಚಾರಕ್ಕೆ ಬಂದರೆ ಎಂಟರ್ಟೈನ್ಮೆಂಟ್ ಆಗಿದೆ. ಸೊ ನಿಮಗೆ ಪರ್ಸನಲಿ ಕೂತ್ ನೋಡಿದಾಗ ನಿಮ್ಮ ಡೈಲಾಗ್ ನೀವು ಕೇಳಿಸ್ದಾಗ ನನಗೆ ಎಲ್ಲರೂ ಡೈಲಾಗು ಸಾಕಷ್ಟು ಇಷ್ಟ ಆಯಿತು. ನಾವು ಕೊಟ್ಟಿರೋ ಡೈಲಾಗ್ಸ್ ಅಥವಾ ಹೀರೋಯಿಸಮ್ ಡೈಲಾಗ್ಸ್ ಅಥವಾ ಅದು ಮೀನಿಂಗ್ಫುಲ್ ಡೈಲಾಗ್ಸ್ ಪ್ರತಿಯೊಂದು ತುಂಬ ಚೆನ್ನಾಗಿದೆ. ನಾವು ಮುಂಚೆ ಹೇಳ್ತಾ ಇದ್ದಂಗೆ ಫ್ಯಾಮಿಲಿಗೆ ಮಾಸ್ ಆಡಿಯನ್ಸ್ಗೆ ಪ್ರತಿಯೊಬ್ಬರಿಗೂ ಇಷ್ಟ ಆಗುವಂಥ ಸಿನಿಮಾ. ದಯವಿಟ್ಟು ಬನ್ನಿ ಥಿಯೇಟರ್ಸ್ಗೆ ಸಿನಿಮಾ ನೋಡಿ. ಕಥೆ ಮತ್ತು ಪಾತ್ರದ ವೇರಿಯೇಷನ್ಸ್ ತುಂಬ ಚೆನ್ನಾಗಿದೆ. ಫಸ್ಟ್ ಹಾಫ್ ನೋಡೋ ಥರ ಒಂದು ರೀತಿನೇ ಇದೆ, ಸೆಕೆಂಡ್ ಹಾಫ್ ಬೇರೆ ಥರನೇ ಬರುತ್ತೆ. ಪಾತ್ರಗಳು ವೇರಿಯೇಷನ್ಸ್ ಅಫ್ಕೋರ್ಸ್ ಫಸ್ಟ್ ಹಾಫಿಗೆ ಒಂದು ರೀತಿಯಲ್ಲಿ ನೋಡಿರ್ತೀರ ಅವ್ರನ್ನ. ಸೆಕೆಂಡ್ ಹಾಫಲ್ಲಿ ಆ ಮಗು ಮೃಗ ಏನು ಸಿಚುವೇಶನ್ ತೋರಿಸಿದ್ದಾರೆ ಸಿನಿಮಾಲಿ ಬ್ಯೂಟಿಫುಲ್ ಆಗಿ ಬಿಲ್ಡ್ ಮಾಡಿದ್ದಾರೆ ಕ್ಯಾರೆಕ್ಟರ್. ಐ ಥಿಂಕ್ ಗೆದ್ರು ಅನ್ಸುತ್ತೆ ರೋಹಿತ್ ಸರ್. ಇವತ್ತು ನೀವೆಲ್ಲ ಹೇಳ್ಬೇಕು, ಹೆಂಗೆ ಅನಿಸ್ತು ಸಿನಿಮಾ? ಬ್ರದರ್ ಸಿನಿಮಾ ಮೊದಲಿಗೆ ಅಂದರೆ ಈ ಥರ ಒಂದು ಕ್ರೌಡ್ ನೋಡಿ ತುಂಬ ದಿನ ಆಗಿತ್ತು ಕನ್ನಡ ಸಿನಿಮಾದಲ್ಲಿ. ಸೊ ಅದೊಂದು ಮೊದಲ ಖುಷಿ. ಸೊ ಹೇಗಿತ್ತು ತಮ್ಮನ ಸಿನಿಮಾ? ಹಾಗೆ ಒಂದು ಕೇಸ್ ಕ್ರಿಯೇಟ್ ಮಾಡಿಬಿಟ್ಟು ಜನರಲ್ಲಿ ಹಾಗೆ ತುಂಬ ಕಾಯ್ತಾ ಇದ್ರು ಈ ಸಿನಿಮಾ. ಇವತ್ತು ಬಂದು ಇಷ್ಟೊಂದು ಜನ ನೋಡಿ ಓಪನಿಂಗ್ ನೋಡಿ ಆಮೇಲೆ ಥಿಯೇಟ್ರಲ್ಲಿ ಎಂಜಾಯ್ಮೆಂಟ್ ನೋಡಿ ತುಂಬಾ ಖುಷಿ ಆಯಿತು. ನನ್ನ ತಮ್ಮ ಅದು ನಾನು ಯಾವಾಗಲೂ ಹೇಳ್ತೀನಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಸಿನಿಮಾನು ತುಂಬಾ ಚೆನ್ನಾಗಿದೆ. ಸಂಜನಾ ಅವರು ತುಂಬ ಚೆನ್ನಾಗಿ ಮಾಡ್ತಾರೆ. ಚರಣ್ರಾಜ್ ಮ್ಯೂಸಿಕ್ ಅವರು ತುಂಬ ಚೆನ್ನಾಗಿ ಸಾಂಗ್ಸ್ ಬಂದು ಜನ ತುಂಬ ಎಂಜಾಯ್ ಮಾಡ್ತಿದ್ದಾರೆ. ಜೊತೆಗೆ ರೋಹಿತ್ ಬೆಳಕಿ ಅವರ ಡೈರೆಕ್ಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು ಇಂಟೆನ್ಸ್ ಸಿನಿಮಾ, ಇಮೋಷನಲ್ ಸಿನಿಮಾ, ಎಂಟರ್ಟೈನಿಂಗ್ ಸಿನಿಮಾ, ಬಟ್ ಬ್ಲಾಕ್ ಬಸ್ಟರ್ ಇಲ್ಲ ಒಂದು ಒಳ್ಳೆ ಸಿನಿಮಾಗೆ ಏನೇನು ಬೇಕು ಎಲ್ಲರೂ ಅಷ್ಟು ಬರ್ತಿದೆ. ಆಮೇಲೆ ನಮ್ಮ ಮಾಸ್ತಿ ಅವರ ಲೈನ್ಸ್ ಬಂದು ಜನ ನಕ್ಕಿ ಸತ್ತ ಚಮ್ಮಾಡ ಪೂರ್ಣ ಅವ್ರ ಕ್ಯಾರೆಕ್ಟರ್ ಕೂಡ ಅಷ್ಟೇ ಚೆನ್ನಾಗಿದೆ. ಓವರಾಲ್ ಸಿನಿಮಾ ತುಂಬ ಚೆನ್ನಾಗಿದೆ. ಸರ್ ಮೇಬಿ ಇವತ್ತಿನ ಶಿಳ್ಳೆ ಚಪ್ಪಾಳೆ ನೋಡಿದ್ರೆ ಯುವರನ್ನ ಈ ಥರ ನೋಡೋಕೆ ಜನ ತುಂಬ ಇಷ್ಟಪಡ್ತಾ ಇದ್ರು, ಕಾಯ್ತಾ ಇದ್ರು ಅಂತ ಅನ್ಸುತ್ತೆ. ಅದೇ ಗುರುನ ತುಂಬ ಸೆಲೆಬ್ರೇಟ್ ಮಾಡೋಕ್ಕೆ ಜನ ತುಂಬ ಇಷ್ಟಪಡ್ತಾರೆ. ಡ್ಯಾನ್ಸ್ ಇರ್ಬೋದು, ಫೈಟ್ ಇರ್ಬೋದು, ಪರ್ಫಾರ್ಮೆನ್ಸ್ ಇರ್ಬೋದು. ಈ ಸಿನಿಮಾಲಿ ಜನ ಎಲ್ಲದನ್ನೂ ನೋಡ್ಬೋದು, ಎಲ್ಲದನ್ನೂ ನೋಡಿ ತುಂಬ ಖುಷಿ ಪಡ್ಬೋದು. ನನಗೂ ತುಂಬ ಖುಷಿ ಆಯಿತು. ನಮ್ಮ ತಮ್ಮ ನಾನು ಜಾಸ್ತಿ ಹೇಳೋಕ್ಕಾಗಲ್ಲ, ನೀವು ಹೇಳ್ಬೇಕು, ಜನ ಹೇಳ್ಬೇಕು, ಎಲ್ಲರೂ ಜನಗಳು ಕೇಳ್ತಾರೆ ಅಂದರೆ ಜಾಕಿ ಥರದ ಒಂದು ಸಿನಿಮಾ ಬೇಕು ಅಂತ. ಸೊ ಅದರ ಹತ್ತಕ್ಕೆ ಒಂದು ಒಳ್ಳೆ ಕಂಟೆಂಟ್ ಸಿಕ್ಕಿದೆ ಅಂತ ಅನ್ಸುತ್ತೆ. ಹೌದು, ಖಂಡಿತ. ಆಮೇಲೆ ಈ ಸಿನಿಮಾದಲ್ಲಿ ತುಂಬ ವೇರಿಯೇಷನ್ ಇದೆ. ನೀವೆಲ್ಲ ಇಮೋಷನ್ನ ಈ ಸಿನಿಮಾ ನೋಡ್ತಾ ನೀವು ಫೀಲ್ ಮಾಡಬೇಕು. ಅಷ್ಟೇ ಖುಷಿ ಆಗುತ್ತೆ. ಆಮೇಲೆ ಇನ್ನೂ ಹೆಚ್ಚು ಖುಷಿ ಏನಾಗುತ್ತೆ ಅಂದರೆ ಒಂದು ಸೀನ್ ನೋಡಿದಾಗ ಆಡಿಯನ್ಸ್ ಕೂಡ ಎಂಜಾಯ್ ಮಾಡೋದು ಅಲ್ಲೇ ನೋಡ್ಬೋದಲ್ಲ, ಅದನ್ನ ನೋಡೋಕ್ಕೆ ಇನ್ನೂ ಜಾಸ್ತಿ ಖುಷಿ ಆಗುತ್ತೆ. ಸೊ 3 ಪ್ರೊಡಕ್ಷನ್ ಸೇರಿ ಮಾಡಿರುವಂಥ ಸಿನಿಮಾ ಒಂದು ನಿರೀಕ್ಷೆಗಳಿತ್ತು, ಅದನ್ನೆಲ್ಲ ತಲುಪಿದೆ ಅಂತ ಅನಿಸ್ತಾ ಇದೆ. ಖಂಡಿತ ತಲುಪಿದೆ. ಕಾರ್ತಿಕ್ ಅವರು, ಅಶ್ವಿನಿ ಆಂಟಿ, ಜಾಣ ಅವರು 3 ಜನ ಸೇರ್ಕೊಂಡು ಇದೊಂದು ಸಿನಿಮಾ ತೊಗೊಂಡಿದ್ದಾರೆ. ಅದಕ್ಕೆ ಒಳ್ಳೆಯದಾಯಿತು ಅಂತ ಅನಿಸುತ್ತೆ. ಅಷ್ಟೇ ಚೆನ್ನಾಗಿ ಸಿನಿಮಾ ಕೂಡ ಮಾಡಿದ್ದಾರೆ. ಇದೇ ರೀತಿ ಇನ್ನೂ ಹೆಚ್ಚು ಸಿನಿಮಾ ಮಾಡಲಿ ಅಂತ ಮಾತಾಡಿ ನಾನು ಸರ್ ಡ್ಯಾಡಿ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಒಂದು ಕಡೆ ಈ ಥರದ ಪಾತ್ರದ ಜನ ತುಂಬ ಎಕ್ಸೈಟ್ ಆಗಿ ಖುಷಿ ಪಟ್ಟಂಥ ಪಾತ್ರ ಈ ಸಿನಿಮಾದಲ್ಲಿ ಡ್ಯಾಡಿ ಅನ್ನೋ ಮುಂದೆ ಕಥೆ ಕೇಳಿದಾಗ ಈ ಮಟ್ಟಿಗೆ ರೀಚ್ ಆಗುತ್ತೆ ಅಂದ್ಕೊಂಡಿದ್ರೆ ಅಂದರೆ ಒಂದು ಫಸ್ಟ್ ಟೈಮ್ ಈ ಕ್ಯಾರೆಕ್ಟರ್ ಕೇಳಿದಾಗ ಇರೋ ಒಂದು ವೈಬ್ರೇಷನ್ ನನಗೆ ಭಾಳ ಇಷ್ಟ ಆಗಿತ್ತು. ಮತ್ತು ಡೈಲಾಗ್ಗಳು, ಆಮೇಲೆ ನಿರ್ದೇಶಕ ಕನ್ವಿಕ್ಷನು ಅದೆಲ್ಲ ಭಾಳ ಇಷ್ಟ ಆಗಿತ್ತು. ಸೊ ಈ ಥರದ ಪಾತ್ರ ಮಾಡೋದಕ್ಕೆ ಆ್ಯಕ್ಟರ್ಗಳು ಭಾಳ ಖುಷಿ ಆಗುತ್ತಲ್ಲ. ಸೊ ಒಂದು ಐಡಿಯಾ ಇತ್ತು, ಇದೊಂದು ರೇಂಜ್ಗೆ ಜನಕ್ಕೆ ಮನಸ್ಸಿಗೆ ಬಿಟ್ಟುತ್ತೆ ಅಂತ. ಸೊ ಈಗ ರೀಚ್ ಆಗಿರೋದು ಭಾಳ ಖುಷಿ ಇದೆ. ಒಂಥರ ಫೀಲಿಂಗ್ ಗೊತ್ತಾಗ್ತಾ ಇಲ್ಲ ನಿಮಗೆ, ಎಲ್ಲ ಒಂದು ವೈಬ್ರೇಷನಲ್ಲಿ ಇದ್ದೀವಿ, ಭಾಳ ಖುಷಿಯಾಗಿದೆ. ಸೊ ಜನ ಇನ್ನೂ ನುಗ್ಗಿ ಹಿಂಗೆ ಥಿಯೇಟರ್ ಬಂದು ಸಿನಿಮಾ ನೋಡಿದ್ರೆ ಇನ್ನೂ ಖುಷಿಯಾಗುತ್ತೆ. ಎಷ್ಟೋ ದಿನದ ಮೇಲೆ ಒಂದು ಒಳ್ಳೆ ಫಿಲ್ಮು ನೋಡಿದಾಗಾಯ್ತು ನನಗೆ ಆಡಿಯನ್ಸ್ ಆಗಿ. ಬಟ್ ಒಂದು ಇಡೀ ಸಿನಿಮಾ ನಿಜವಾಗ್ಲೂ ಒಂದು ಒಳ್ಳೆ ವೈಬ್ ಇದೆ. ಆಮೇಲೆ ಜೊತೆಗೆ ಹುಡುಗರು ಎಲ್ಲರೂ ತುಂಬ
ತುಂಬ ಎನರ್ಜೆಟಿಕ್ ಆಗಿ ಮಾಡಿರ್ಬೋದು. ರೋಹಿತ್ ಪದಕಿಯವರ ಇದಿರ್ಬೋದು, ಇವರ ಮಾತುಗಳಿರ್ಬೋದು, ಈ ಮಗುದು ಆ್ಯಕ್ಟಿಂಗ್ ಇರ್ಬೋದು, ಆಮೇಲೆ ಅವರು ಗಾರ್ಬೇಜಿಂದ ಆ್ಯಕ್ಟ್ ಮಾಡಿ ಸಖತ್ತಾಗಿರ್ತದೆ. ಸಾರಿ, ನನಗೆ ಭಾಳ ಇಷ್ಟವಾಯಿತು. ಎರಡೇ ಸೀನ್ ಇದ್ದರೂ ಅದರ ಪ್ರಾಮಿನೆನ್ಸ್ ತುಂಬ ಚೆನ್ನಾಗಿತ್ತು. ಆಮೇಲೆ ಯುವ ಸೂಪರ್, ಆಮೇಲೆ ಚಂದ್ರರಾಜ್ ಅವರ ಮ್ಯೂಸಿಕ್ ಇರ್ಬೋದು, ಆಮೇಲೆ ಒಟ್ಟಾರೆ ಒಂದು ಕನ್ನಡಕ್ಕೆ ಈ ಸದ್ಯದಲ್ಲಿ ಥಿಯೇಟ್ರಿಗೆ ಬರಲ್ಲ ಅನ್ನೋದಕ್ಕೆ ಬರ್ತಾರೆ ಅಂತ ಹೇಳೋದಕ್ಕೆ ನಿಜವಾಗ್ಲೂ ಈ ಸಿನಿಮಾ ಎಕ್ಕ ನಮ್ಮ ಚಿತ್ರರಂಗದ ಇಸ್ಪೀಟಲ್ಲಿ ಎಕ್ಕನೇ ಆಗಿದೆ. ನಿಜವಾಗ್ಲೂ ಇದು ಹಿಟ್ ಆಗಿರೋದು ಪಕ್ಕ. ಯುವ ಪಾತ್ರ ಬಗ್ಗೆ ಇಲ್ಲ, ಯುವ ನಿಜವಾಗ್ಲೂ ಪ್ರತಿಯೊಂದು ಈಗ ಅವ್ರು ಮಾಡಿರುವ ಈ ಎರಡನೇ ಸಿನಿಮಾ ಅದರಲ್ಲಿ ಒಂದು ಪ್ರಬುದ್ಧತೆಯೂ ಇದೆ. ಆಮೇಲೆ ಒಬ್ಬ ಒಳ್ಳೆ ನಟನಾಗಿ ಹೊಮ್ಮಿರೋದು ಕಾಣಿಸುತ್ತೆ. ಇನ್ನೂ ಹೆಚ್ಚಿನ ಬೆಳೆಯುವಂತಹ ಒಂದು ಮರ ಇದು ಅಂತ ತುಂಬ ಚೆನ್ನಾಗಿ ಅನಿಸುತ್ತೆ. ಆ್ಯಕ್ಚುಲಿ ಅದು ನಾವು ಹೇಳಬೇಕಾಗಿಲ್ಲ, ಅವ್ರ ಇಡೀ ಮನೆತನನೇ ಹೇಳುತ್ತೆ. ಆ ರಕ್ತದಲ್ಲೇ ಆ ಒಂದು ನಟನೆ ಮತ್ತು ಎಲ್ಲ ತರಹದ ಛಾಯೆ ಅದರೊಳಗೆ ಕಾಣಿಸುತ್ತೆ. ನಿಜವಾಗ್ಲೂ ಭಾಳ ಖುಷಿಯಾಗುತ್ತೆ. ಕೆಲವು ಕಡೆ ಪುನೀತ್ ಸರ್ ನೋಡ್ದಂಗೆ ಆಗುತ್ತೆ ಅನಿಸುತ್ತೆ. ಅದು ಬಹಳ ಖುಷಿ. ನಿಜವಾಗ್ಲೂ ಒಂದು ಒಳ್ಳೆಯ ಕನ್ನಡ ಸಿನಿಮಾ ಬರೋದ್ರ ಜೊತೆಗೆ ಆಮೇಲೆ ಎಲ್ಲ ಹೀಮ್ಯಾನ್ ಸಿನಿಮಾಗಳ ನಡುವೆ ಒಬ್ಬ ಸಾಮಾನ್ಯ ಹುಡುಗರ ಬದುಕನ್ನು ತೋರಿಸುವಂಥ ಒಂದು ಸಿನಿಮಾ ಬಂದಿರೋದು ಬಹಳ ಇಂಪಾರ್ಟೆಂಟ್ ಅನಿಸುತ್ತೆ. ಬರೀ ಸಾಮಾನ್ಯರ ಕಥೆ ಇದು, ಒಬ್ಬ ಹುಡುಗ ಹಳ್ಳಿಯಿಂದ ಬರುವಂಥ ಹುಡುಗನ ಕಥೆ, ಅದು ಬಹಳ ಖುಷಿ ಅನಿಸುತ್ತೆ. ಡೈಲಾಗ್ ಬಗ್ಗೆ ಡೈಲಾಗು ನನಗೆ ರೋಹಿತ್ ಪದಕಿ ಅವರು ಲೈನ್ಸ್ ಇಷ್ಟ. ಅಂದರೆ ಅವ್ರು ಮಾಡೋ ಕತೆ, ಇದರಲ್ಲಿ ಯುವ ಅವ್ರ ಪಾತ್ರ ನನಗೆ ತುಂಬ ಇಷ್ಟ ಆಗಿತ್ತು. ಅದ್ರ ಜೊತೆಗೆ ಬ್ಲೆಂಡ್ ಮಾಡಿದ್ದು, ಆ ಕಥೆಯನ್ನು ಅಂಡರ್ವರ್ಲ್ಡ್ ಟಚ್ ಮಾಡಿಕೊಂಡು ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದು ಅದು ರೋಹಿತ್ ಪದಕಿ ಅವರು ನಿರ್ದೇಶನ. ಮತ್ತು ನಾನು ಯಾವಾಗಲೂ ಹೇಳೋದು, ನಮಗೆ ಮೊದಲನೇ ಇನ್ವಿಟೇಷನು ಚರಣ್ ರಾಜ್ ಕೊಟ್ಬಿಡ್ತಾರೆ. ಅಂದರೆ ನಾವು ಟಗರೂಲ್ ನೋಡಿದ್ವಿ, ಸಲಗಾಲ್ ನೋಡಿದ್ವಿ, ಭೀಮಾಲ್ ನೋಡಿದ್ವಿ. ಫಸ್ಟ್ ಇನ್ವಿಟೇಷನ್ನು ಚರಣ್ ರಾಜ್ ಅವ್ರು ಕೊಟ್ಬಿಡ್ತಾರೆ. ಸೊ ನಮ್ಗೆ ಈಸಿ ಆಗುತ್ತೆ ಕೆಲಸ. ಸೊ ಅವ್ರು ಕೊಟ್ಟಮೇಲೆ ಈಗ ಬ್ಯಾಂಗಲ್ ಬಂಗಾರಿ ದೊಡ್ಡ ಮಟ್ಟದ ಹಿಟ್ ಆಗಿತ್ತು. ಸೊ ಜನಕ್ಕೊಂದು ಎಕ್ಸ್ಪೆಕ್ಟೇಷನ್ಸು ಇತ್ತು. ಅದ್ರ ಜೊತೆಗೆ ನಮ್ಮ ಸತ್ಯ ಹೆಗಡೆ ಅವರ ಕ್ಯಾಮ್ರಾ ವರ್ಕು, ದೀಪು ಎಸ್ ಕುಮಾರ್ ಅವರ ಎಡಿಟಿಂಗು, ಮತ್ತು ಸಂಜನಾ ಇವ್ರ ಆ್ಯಕ್ಟಿಂಗು, ಅಣ್ಣಂದು, ಮತ್ತು ಡ್ಯಾಡಿ ಕ್ಯಾರೆಕ್ಟರ್, ಪೂರ್ಣ ಅವರಂತೂ ಪೂರ್ಣವಾಗಿ ನಟಿಸಿದ್ದಾರೆ. ಅವರು ಯಾವಾಗಲೂ ಹೇಳ್ತಿರ್ತೀನಿ, ನಿಮ್ಗೊಂದು ಒಳ್ಳೆ ಪಾತ್ರ ಬೀಳಬೇಕು ಅಂತ. ಇದು ಮುಸ್ಲಿಂ ಕ್ಯಾರೆಕ್ಟರ್ ಡೇರ್ ಡೆವಿಲ್ ಮುಸ್ತಫಾಲೇ ಹೇಳಿದ್ದೆ, ತುಂಬ ಚೆನ್ನಾಗಿದೆ. ಬಟ್ ಇದರಲ್ಲಂತೂ ನನಗೆ ಸತ್ಯ ಸಿನಿಮಾದಲ್ಲಿ ಮನೋಜ್ ಬಾಜ್ಪೇಯಿ ಮತ್ತು JD ಚಕ್ರವರ್ತಿ ಅವರ ಕಾಂಬೋ ಥರ ಇತ್ತು. ಸೊ ತುಂಬ ಚೆನ್ನಾಗಿದೆ. ಮತ್ತು ಯಾವುದೇ ಲೈನ್ಸ್ ಹೇಳಿದ್ರು ಅದಕ್ಕೊಂದು ಅರ್ಥ ಇರೋ ಥರನೇ ಬರೆದಿದ್ದೀವಿ. ಯಾಕೆಂದರೆ ಈಚೆ ನೋಡೋ ಆಡಿಯನ್ಸ್ಗೆ ಅದು ಟಚ್ ಆಗಬೇಕು. ಈಗ ಒಂದು ಡೈಲಾಗ್ ಇದೆ, ಅನ್ನಕ್ಕೆ ಎಲೆ ಇಲ್ಲದೆ ಇದ್ರೂ ಪರವಾಗಿಲ್ಲ, ಬೆಲೆ ಇದೆ ಅನ್ನೋದು. ಅದು ಮತ್ತು ಎಲ್ಲ ಡೈಲಾಗ್ಸು ಸಿಚುವೇಶನ್ ಕರೆಕ್ಟಾಗಿ ಬರ್ತಿದ್ವಿ, ಯಾವುದು ಎಕ್ಸಾಜರೇಟ್ ಬರ್ತಿಲ್ಲ. ಅದರಲ್ಲಿ ತುಂಬ ಇವರು ನಮ್ಗೆ ಸಲಗಾಲು ಹೀರೋ ಬೈದಿದ್ರು. ಸೊ ಇದರಲ್ಲೂ ನಾನು ಯಾವಾಗಲೂ ರೇಗಿಸ್ತಿರ್ತೀನಿ ಸಂಜನಾನ. ಸೊ ಅದೊಂದು ಅಂದರೆ ಏರಿಯಾ ಹುಡುಗಿ ಪಾತ್ರ ಮಾಡಿರೋದು, ಅದು ತುಂಬ ಚೆನ್ನಾಗಿದೆ. ಮತ್ತು ಯುವ ಅವ್ರದ್ದು ಆ್ಯಕ್ಟಿಂಗ್ ಬಗ್ಗೆ ಹೇಳಲೇಬೇಕು, ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. 2 ಶೇಡ್ ಇರೋವಂಥ ಪಾತ್ರ, ಹಳ್ಳಿಗನಾಗಿ ಅಂದರೆ ನಮ್ಮ ಒಳಗಡೆ ಒಬ್ಬ ಮಗುನೂ ಇರುತ್ತೆ, ಮೃಗನೂ ಇರುತ್ತೆ ಅನ್ನೋದನ್ನ ಪೋರ್ಟ್ರೇಟ್ ಮಾಡೋದು ಒಬ್ಬ ಹೊಸ ಹೀರೋಗೆ ತುಂಬ ಕಷ್ಟ. ಬಟ್ 2ನೇ ಸಿನಿಮಾದಲ್ಲೇ ಯುವ ಅವ್ರು ಮಾಡಿರೋದು ತುಂಬಾ ಚೆನ್ನಾಗಿದೆ. ಡ್ಯಾನ್ಸು, ಫೈಟು, ಎಂಟರ್ಟೈನ್ಮೆಂಟು, ಕಾಮಿಡಿ, ಸೊ ಎಲ್ಲ ಪ್ಯಾಕೇಜ್ ಇರೋವಂಥದ್ದು ಎಕ್ಕ ಸಿನಿಮಾ. ಸೊ ನಿಮ್ಗಳೆಲ್ಲರ ಸಪೋರ್ಟಿಂದ ಸಿನಿಮಾ ಚೆನ್ನಾಗಿ ಆಗಲಿ.